ಮೇಷರಾಶಿಯ ಅನಾರೋಗ್ಯ ಪೀಡಿತರು ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ. ಆರೋಗ್ಯದಲ್ಲಿ ತುಂಬ ದೊಡ್ಡ ಮಟ್ಟದ ತೊಂದರೆಗೆ ಅವಕಾಶಗಳು ಇರತಕ್ಕಂಥದ್ದು. ಅಂದರೆ ಬಹಳ ದಿವಸಗಳಿಂದ ಯಾರು ಆರೋಗ್ಯದಲ್ಲಿ ನೆರಳುತ್ತಾ ಇದ್ದೀರಿ, ಅವರಿಗೆ ತೊಂದರೆ ಅಂತಕ್ಕಂಥದ್ದು ಮೇಲಿಂದ ಮೇಲೆ ಬರ್ತಾ ಇದೆ. ಅವರಿಗೆ ಈ ದಿವಸ ಸ್ವಲ್ಪ ಕಷ್ಟ ಇದೆ. ನಿಮ್ಮ ಹಿತಶತ್ರುಗಳಿಂದ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಅವರು ಶತ್ರುಗಳು, ನಮ್ಮ ವಿರೋಧಿಗಳು ಅಂತ ಹೇಳಿ ಗುರುತಿಸೋಕ್ಕೆ ಸಾಧ್ಯ ಆಗದೇ ಇರುವಷ್ಟರ ಮಟ್ಟಿಗೆ ನಿಮ್ಮ ಜೊತೆಯಲ್ಲಿ ಬೆರೆತು ಹೋಗಿರ್ತಾರೆ. ಆದರೆ ಅವರು ಸಮಯವನ್ನು ಕಾಯ್ತಾ ಇರ್ತಾರೆ, ಯಾವ ಸಮಯದಲ್ಲಿ ನಿಮಗೆ ತೊಂದರೆ ಮಾಡೋಣ ಅನ್ನುವಂತಹ ರೀತಿಯಲ್ಲಿ. ಅದು ನಿಮಗೆ ಇವತ್ತು ಪ್ರಭಾವ ಗೊತ್ತಾಗ್ತಕ್ಕಂಥದ್ದಾಗುತ್ತೆ. ಕುಟುಂಬ ಸದಸ್ಯರ ಮಧ್ಯದಲ್ಲಿ ಕಲಹವಾಗುತ್ತೆ. ಅದಕ್ಕೂ ಹಿತಶತ್ರುಗಳೇ ಕಾರಣ ಇರಬಹುದು. ನೀವು ಕುಟುಂಬದಲ್ಲಿ ಇರ್ತಕ್ಕಂಥವರು ಅನ್ಯೋನ್ಯವಾಗೇ ಇರ್ತೀರಿ. ಯಾವ ವಿಷಯಕ್ಕೆ ಜಗಳ ಆರಂಭವಾಗುತ್ತೆ ಅನ್ನುವಂಥದ್ದೇ ಗೊತ್ತಾಗಲ್ಲ. ಅದು ದೊಡ್ಡ ಮಟ್ಟಿಗೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಶಾಂತವಾಗಿದ್ದು ನಿಮ್ಮ ಕೆಲಸದ ಬಗ್ಗೆ ನೀವು ಗಮನವನ್ನು ಹರಿಸಿದರೆ ನೀವು ಬುದ್ಧಿವಂತರಾಗ್ತೀರಿ. ಆಗ ಮಾತ್ರ ಯಶಸ್ಸಿಗೆ ಕಾರಣವಾಗುತ್ತೆ. ಇಲ್ಲದೇ ಇದ್ದರೆ ಪ್ರತಿಯೊಂದು ಕೂಡ ನಿಮಗೆ ಸಮಸ್ಯೆಯೇ ಆಗ್ತಕ್ಕಂಥದ್ದಾಗಬಹುದು. ದೂರಿನ ಪ್ರಯಾಣ ಏನಾದರೂ ಇದ್ದರೆ ಅದನ್ನು ಆದಷ್ಟು ಮುಂದಕ್ಕೆ ಹಾಕಿ. ನೀವು ದೂರಿಗೆ ಹೋಗುವಂಥದ್ದು ಈಗ ಸಮಯ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂಥದ್ದು. ಇದನ್ನು ಆಲೋಚನೆ ಮಾಡಿ ನಿರ್ಧಾರವನ್ನು ಮಾಡಿ ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ ದೊಡ್ಡ ಮಟ್ಟದ ವ್ಯವಹಾರವನ್ನು ನಡೆಸ್ತಕ್ಕಂಥವ್ರು. ಕೈಗಾರಿಕೆ ಇರಬಹುದು, ಉದ್ದಿಮೆ ಇರ್ಬೋದು, ವಾಣಿಜ್ಯೋದ್ಯಮ ಕ್ಷೇತ್ರ ಇರಬಹುದು. ಇದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ, ಲಾಭವನ್ನು ಪಡೀಲಿಕ್ಕೆ ಹೆಚ್ಚಿನ ಅವಕಾಶಗಳಿದೆ. ಹಿಂದೆ ಮಾಡಿದಂತಹ ಕೆಲವು ಕೆಲಸಗಳು ಜನಮೆಚ್ಚುಗೆಯಾಗಿ ನಿಮಗೆ ತುಂಬ ಗೌರವವನ್ನು ತಂದುಕೊಡ್ತಕ್ಕಂಥದ್ದು. ನಿಮ್ಮಿಂದ ಆದಂತಹ ಕೆಲಸವನ್ನು ಇವತ್ತಿಗೂ ಸ್ಮರಣೆ ಮಾಡಿಕೊಳ್ತಕ್ಕಂತಹ ಒಂದು ವಾತಾವರಣವನ್ನು ನೀವು ಸೃಷ್ಟಿ ಮಾಡಿರ್ತೀರಿ. ಕುಟುಂಬಕ್ಕೆ ಹೊಸ ಅತಿಥಿ ಬರತಕ್ಕಂತಹ ಸೂಚನೆ ಇದೆ. ಅದನ್ನು ಕಂಡು ಆ ಅನುಭವವನ್ನು ಸಂಭ್ರಮಿಸ್ತಕ್ಕಂತಹ ಒಂದು ವಾತಾವರಣ ನಿಮಗೆ ಇರತಕ್ಕಂಥದ್ದು. ನಿಮ್ಮ ವೃತ್ತಿಯಲ್ಲಿ ಸಮಾಧಾನ ಸಿಕ್ಕುವಂತಹ ದಿವಸ ಇದು. ಯಾವ ವೃತ್ತಿಯನ್ನು, ಯಾವ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಲ್ಲಿ ಮನಸ್ಸಿಗೆ ಸಮಾಧಾನ ಆಗುವಷ್ಟು, ನಾನು ನನ್ನ ಕೆಲಸಕ್ಕೆ ನ್ಯಾಯವನ್ನು ಒದಗಿಸಿದ್ದೀನಿ, ಅದರಿಂದ ನನಗೆ ಸಮಾಧಾನ ಇದೆ, ತೃಪ್ತಿ ಇದೆ ಅಂತ ಹೇಳಿಕೊಳ್ಳುವಷ್ಟು ನಿಮಗೆ ಒಂದು ಅನುಕೂಲತೆ ಅಥವಾ ಆ ಒಂದು ವಾತಾವರಣ ನಿಮ್ಮ ಪಾಲಾಗ್ತಕ್ಕಂಥದ್ದು. ಬೇರೆಯವರಿಗೆ ಸಹಾಯ ಹಸ್ತವನ್ನು ನೀಡ್ತೀರಿ. ಇದರಿಂದ ಮನಸ್ಸಿಗೆ ತೃಪ್ತಿಯಾಗುತ್ತೆ. ನನ್ನ ಕೈಲಾದಷ್ಟರ ಮಟ್ಟಿಗೆ ನಾನು ಸಹಾಯವನ್ನು ಮಾಡಬೇಕು ಅನ್ನುವಂತಹ ಮನಸ್ಸಿದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಅದರಿಂದ ಯಾರಿಗೆ ಪ್ರಯೋಜನವಾಗುತ್ತೋ ಅವರೂ ಕೂಡ ನಿಮ್ಮನ್ನು ಸದಾ ಸ್ಮರಿಸ್ತಕ್ಕಂತಹ ಕೆಲಸವಾಗುತ್ತೆ. ಹೊಸ ಕೆಲಸಗಳು, ಹೊಸ ಯೋಜನೆಗಳು ಆರಂಭವಾಗ್ತಕ್ಕಂತಹ ದಿವಸ. ಇದೆಲ್ಲವೂ ಕೂಡ ಹಲವಾರು ಜನಕ್ಕೆ ಮತ್ತೆ ಅನುಕೂಲಕ್ಕೆ ದಾರಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ ಶುಭವಾಗಿ. ಮಿಥುನ ರಾಶಿ ಅವಸರವಾಗಿ ಮಾಡಿದಂತಹ ಕೆಲವು ಕೆಲಸಗಳಿಂದ ನಷ್ಟದ ಸಾಧ್ಯತೆ ಜಾಸ್ತಿ ಇದೆ. ಆದ್ದರಿಂದ ಅವಸರ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಧಾನವಾಗಿ ಆಲೋಚನೆ ಮಾಡಿ ನಿಮ್ಮ ಕೆಲಸವನ್ನು ನೀವು ಪೂರೈಸಿ. ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಎಚ್ಚರಿಕೆ ತಪ್ಪಿದರೆ ನೀವು ಮಾಡತಕ್ಕಂತಹ ಕೆಲಸದಿಂದಲೇ ನಿಮಗೆ ತೊಂದರೆಗೆ ಅವಕಾಶಗಳಾಗುತ್ತೆ. ವಾಹನ ಚಾಲಕರು ನಿಯಮಾನುಸಾರವಾಗಿ ವಾಹನ ಚಾಲನೆಯನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಪ್ರತಿನಿತ್ಯವೂ ನಂದು ಅದೇ ಕೆಲಸ ಅಂತ ಹೇಳಿ ಅಂದುಕೊಂಡಿದ್ದರೂ ಕೂಡ ದಂಡ ಕಟ್ಟಬೇಕಾದಂತಹ ಪರಿಸ್ಥಿತಿ, ಶಿಕ್ಷೆಗೆ ಒಳಗಾಗಬೇಕಾದಂತಹ ಪರಿಸ್ಥಿತಿ ಬರಬಹುದು. ಇದೆಲ್ಲ ಗ್ರಹಗತಿಯ ಪ್ರಭಾವ. ಇದನ್ನು ಅರಿದಲೇ, ಇದನ್ನು ತಿಳ್ಕೊಳ್ಳದಲೇ ನಮ್ಮಷ್ಟಕ್ಕೆ ನಾವೇ ಇದ್ದರೆ ಈ ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು. ಉದ್ಯೋಗ, ವ್ಯಾಪಾರ ಎಲ್ಲ ಕಡೆಯಲ್ಲೂ ಕೂಡ ಉದ್ವೇಗವನ್ನು ಬಿಟ್ಟು ತಾಳ್ಮೆಯಿಂದ ವರ್ತನೆ ಮಾಡಿದರೆ ಅನುಕೂಲ ಇದೆ. ಹಾಗಾಗಿ ಎಲ್ಲ ಅಂಶಗಳನ್ನು ಗಮನಿಸ್ತಾ ಹೋದಾಗ ನಮ್ಮಷ್ಟಕ್ಕೆ ನಾವೇ ಸರಿಪಡಿಸ್ಕೊಳ್ಬೇಕಾದಂತಹ ಹಲವಾರು ಅಂಶಗಳಿದೆ. ಇದನ್ನು ಮೀರಿ ನಡೆದರೆ ನಮಗೆ ತೊಂದರೆಯಾಗತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರುತ್ತೆ. ಅದರ ಕಡೆ ಗಮನವನ್ನು ಹರಿಸಿ ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಬೇಕಾಗತ್ತೆ. ಹೊಸ ಕೆಲಸವನ್ನು ಆರಂಭ ಮಾಡೋದಕ್ಕೆ ಯೋಚನೆ ಬರುತ್ತೆ, ಅದರಿಂದ ಅನುಕೂಲವೂ ಇದೆ. ಹಾಗಾಗಿ ಆ ಕೆಲಸವನ್ನು ಆರಂಭ ಮಾಡಿ ಅನ್ನುವಂಥದ್ದು.
ಪೂರ್ವಿಕರು, ಹಿರೀಕರು, ನಮ್ಮ ಹಿಂದಿನವರು ಮಾಡಿದಂತಹ ದಾನ ಧರ್ಮ ಅಥವಾ ಒಳ್ಳೆಯ ಕೆಲಸ, ಸಮಾಜಮುಖಿಯಾದಂತಹ ಒಂದು ತ್ಯಾಗ, ಇವೆಲ್ಲವೂ ಕೂಡ ನಿಮಗೆ ಉತ್ತಮವಾದಂತಹ ಫಲವನ್ನು ಕೊಡ್ತಕ್ಕಂತಹ ದಿವಸ. ಆ ಹಿನ್ನೆಲೆಯಲ್ಲಿ ನಿಮ್ಮನ್ನು ಗುರುತಿಸ್ತಕ್ಕಂಥದ್ದು ಆಗಬಹುದು ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ತಮ್ಮ ಮುಂದಿನ ಶಿಕ್ಷಣದ ಬಗ್ಗೆ ಸಿದ್ಧತೆಗೆ ಅವಕಾಶಗಳು, ಅದಕ್ಕೆ ಉತ್ತಮವಾದಂತಹ ದಿವಸ, ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಸಮಯ ಎಲ್ಲವೂ ಕೂಡ ಒದಗಿ ಬಂದಿರತಕ್ಕಂಥದ್ದು. ನಿಮ್ಮ ಗುರುಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಲಿ. ಕರ್ಕಾಟಕ ರಾಶಿ ವೃತ್ತಿಪರರು ನಿಮ್ಮ ಮೇಲಧಿಕಾರಿಗಳ ಒಂದು ಕೃಪಾಕಟಾಕ್ಷಕ್ಕೆ ಪಾತ್ರಕ್ಕೆ ಒಳಗಾಗ್ತೀರಿ. ಹಾಗಾಗಿ ಅವರಿಂದ ಆಗಬೇಕಾದಂತಹ ಅನುಕೂಲತೆಗಳು, ಒಳ್ಳೆಯ ಮಾತು ಅಥವಾ ಅವರಿಂದ ಆಗಬೇಕಾದಂತಹ ಸಹಾಯ, ಬೆಂಬಲ ಪರಿಪೂರ್ಣವಾಗಿ ನಿಮಗೆ ಈ ದಿವಸ ದೊರಕುತ್ತೆ ಅಂತ ಅರ್ಥ. ಸಮಾಜದಲ್ಲಿ ನಿಮ್ಮ ಚಿಂತನೆಗಳಾಗಲಿ ವಿಚಾರಗಳಾಗಲಿ ಅದಕ್ಕೆ ಮನ್ನಣೆ ಸಿಕ್ಕುವಂಥದ್ದಾಗುತ್ತೆ. ನೀವು ಯಾವ ವಿಷಯವನ್ನು ಹೇಳ್ತೀರೋ ಅದನ್ನು ಜನ ಅನುಮೋದಿಸ್ತಕ್ಕಂತಹ ಕೆಲಸವಾಗತ್ತೆ ಅಂತ ಅರ್ಥ. ನಿಮ್ಮ ಮಾತುಗಳಲ್ಲಿ ಗೊಂದಲ ಮಾಡಿಕೊಳ್ಬೇಡಿ, ಸ್ಪಷ್ಟ ಇರಲಿ. ಯಾವ ವಿಷಯವನ್ನು ಏನು ಹೇಳಬೇಕು ಅಂತ ಹೊರಟಿದ್ದೀರೋ ಅದನ್ನು ಮೃದುವಾಗಿ, ನಯವಾಗಿ, ನೇರವಾಗಿ ಹೇಳ್ತಕ್ಕಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ಗೊಂದಲಕ್ಕೆ ಅವಕಾಶಗಳು ಮತ್ತು ಮರುಪ್ರಶ್ನೆಗೆ ಅವಕಾಶಗಳು ಇರುವುದಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಬಹಳ ಕಾಲದ ನಂತರ ನಿಮ್ಮ ಪ್ರೀತಿ ಪಾತ್ರರ ದರ್ಶನ ಅಥವಾ ಅವರ ಭೇಟಿ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ. ಎಷ್ಟೋ ದಿವಸವಾಗಿರುತ್ತೆ ನಿಮ್ಮ ಸ್ನೇಹಿತರನ್ನು ಅಥವಾ ನಿಮಗೆ ಯಾರು ಇಷ್ಟವೋ ಅಂತಹ ವ್ಯಕ್ತಿಗಳನ್ನು ನೋಡಿ ಅದು ನಿಮ್ಮ ಮನಸ್ಸಿನ ಮೇಲೆ ಉತ್ತಮವಾದಂತಹ ಒಂದು ಪ್ರಭಾವವನ್ನು, ಧನಾತ್ಮಕವಾದಂತಹ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸದಿಂದ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಬೇಸರವಾಗ್ಬೋದು. ಅದನ್ನು ಕೂಡ ಸರಿಯಾಗಿ ಗಮನಿಸ್ಕೊಳ್ತಕ್ಕಂಥದ್ದು. ಸಾಯಂಕಾಲದ ಸೂರ್ಯನನ್ನು ಪ್ರಾರ್ಥನೆ ಮಾಡಿ. ಸೂರ್ಯ ಅಸ್ತನ ಆಗ್ತಾ ಇರ್ತಾನಲ್ಲ, ಆ ಅಸ್ತನ ಆಗ್ತಕ್ಕಂತಹ ಸೂರ್ಯ ವಿಷ್ಣು ಸ್ವರೂಪನಾಗಿರ್ತಾನೆ ಅಂತಕ್ಕಂಥದ್ದು ಶಾಸ್ತ್ರ. ಬ್ರಹ್ಮಸ್ವರೂಪ ಮುದಯೇ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣು ಅಂತಕ್ಕಂಥದ್ದು. ಹಾಗಾಗಿ ಆ ಆರೋಗ್ಯಕ್ಕೋಸ್ಕರವಾಗಿ ಮುಳುಗುತ್ತಾ ಇರತಕ್ಕಂತಹ ಸೂರ್ಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.